ಇಲ್ಲಿ ಮಾಲ್ದಾಗ ಐತಲ್ಲ ನಮ್ಗೆ ಇಷ್ಟ ಆಗಿದ್ದು ಮತ್ತು ಮನ್ಸಿಗೆ ಬಂದಂಥ ವೆರೈಟಿ ಒಳಗೆ ಸಿಗ್ತಾವೆ. ಅದ್ರ ಸಲುವಾಗಿ ಅಂತ ಹೇಳಿದ್ರೆ ಮಾಲಿಗೆ ಬಂದಿದೆ. ಇಷ್ಟು ಬೇಗ ಇದ್ದೀನಿ ಇವತ್ತು. ಸೂರ್ಯ ಮಾರಿ ಚಪ 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 ಹೊಡ್ಯಾಕತ್ತಾನ. ಭಾಳ ಬೇಗ ಇದ್ದೀನಲ್ಲ, ಸ್ವಲ್ಪ ವಿಟಮಿನ್ ಡಿ ಇರುತ್ತೆ ತಗೋತೀನಿ. ಕಾಲ ಸಿಕ್ಕಾಪಟ್ಟೆ ಹರಿಲಾಗ್ತದೆ. ಅದ್ರ ಸಲ ಅಂತ ಹೇಳಿದ್ರೆ ನಿಂದ್ರಾಕೂ ಆಗಲ್ಲ ನಿಜ ಹೇಳ್ಬೇಕಂದ್ರೆ. ಅದಕ್ಕೆ ಈ ಫಟಾಕ್ಸ್ ಒಂದಿಷ್ಟು ಹಾಲ ಬ್ರೆಡ್ ತೊಗೊಂಬಂದಿನಿ. ಆ್ಯಂಡ್ ಆಮೇಲೆ ಹೋಗುತ್ತೆ ನನಗೆ ಗೊತ್ತು. ಅದ್ರ ಸಲ ಅಂತ ಹೇಳಿ ಸ್ವಲ್ಪ ಚಹಾ ಮಾಡ್ಕೊಂಡು ಇಟ್ಕೋತೀನಿ. ಚಹಾ ಮತ್ತು ಬ್ರೆಡ್ ಅದನ್ನು ತಿನ್ನಾಗ ಬರ್ತದೆ ಹಸುವಾದಾಗ ನೈಟ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಇದ್ದಿದ್ದೆ 10 ಗಂಟೆಗೆ. ನಿಜ ಗೈಸ್, ಎಸ್ ರಿಯಲಿ 10 o'clock ಆಗ್ಯದ ಇವಾಗ ಬೆಳಗ್ಗೆ. ಇವಾಗ ಯಾಕೆ ಇಷ್ಟು ಬೇಗ ಇದ್ದೀನಿ ಅಂದ್ರೆ ಸ್ವಲ್ಪ ಒಂದಿಷ್ಟು ವರ್ಕ್ ಇತ್ತು. ವರ್ಕಲ್ಲಾಗೇನೋ ಒಂದಿಷ್ಟು ಇದು ತೊಗೊಂಬರೋದು, ಬಟ್ಟೆ ತೊಗೊಂಬರೋದೈತೆ ನಂದು. ಬೇರೆ ಕಡೆ ಎಲ್ಲ ಹೊಂಟೀನಿ ಅದ್ರ ಸಲಿಂದ ಡ್ರೆಸ್ ತೊಗೊಂಬರೋದು. ಅದ್ರ ಸಲುವಾಗಿ ನಾನು ಲೇಟ್ ಮಾಡಿ ಸಂಜೆ ಹೋಗ್ಬೇಕಂತ ನನ್ನ ಪ್ಲ್ಯಾನ್ ಇತ್ತು. ಸ್ವಲ್ಪ ನಮ್ಗೆ ಬಿಡಲಿಲ್ಲ ನಮ್ಮ ಫ್ರೆಂಡ್. 10-20 ಸರ್ತಿ ಕಾಲ್ ಮಾಡಿ ಅಕ್ಷರ ಅಂದಾಗ ಎದ್ದು ರೆಡಿ ಆಗಿನ. ಈಗ ರೆಡಿ ಆಗಿಲ್ಲಾಗೇನು, ಈಗ ರೆಡಿ ಆಗಬೇಕು. ಲೆಟ್ಸ್ ಗೋ ಫಟಾಫಟ್ ಅಂತೇಳಿ ರೆಡಿ ಆಗುವ ಬನ್ನಿ. ಈಗ ರೆಡಿ ಆಗಿಬಿಟ್ಟು ರೆಡಿ ಆಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ರೈಸ್ ಹತ್ತಿದ್ದೀನಿ. ಒಂದು ಸ್ವಲ್ಪ ರೈಸ್ ಸಾಂಬಾರು ನೀನೇ ಮಾಡಿದ್ರೆ ನೈಟ್ ಮಾಡಿದ್ದೈತಿಲ್ಲ, ಅದನ್ನೈತಲ್ಲ ಕಾಸ್ಕೊಂಡು ಸಪ್ಪ ಸೆಟ್ ಮಾಡಮು. ಆಮೇಲೆ ಐತಲ್ಲ ಫಟಾಫಟ ಅಂತೇಳಿ ರೆಡಿ ಆಗಮಂತ ರೆಡಿ ಆಗಿಬಿಟ್ಟು ಹೋಗುವ ಬನ್ನಿ. ತಿರುಗಾಡೋದು ಮಾಡೋದು ಗೊತ್ತಿಲ್ಲ, ನಾಯಿ ತಿರುಗಾಡಿಸ್ತಾರೆ. ಮತ್ತು ಏನಾಗುತ್ತೆ ಅನ್ನೋದು ತೋರಿಸ್ತೀನಿ ನಿಮಗೆಲ್ಲ. ಎಲ್ಲ ಹಾಕಿನಿ ಎಲ್ಲ ಅಲ್ಲ, ಸ್ವಲ್ಪ ತೋರಿಸ್ತೀನಿ ಅಂತ ನೋಡ್ರಿ. ಬನ್ನಿ ಹೋಗುವ. ಇವಾಗ ರೆಡಿ ಆಗ್ತೀನಿ. ಅದಕ್ಕೆ ಗೈಸ್ ಖತರ್ನಾಕ ರೆಡಿ ಇದೆ. ಖತರ್ನಾಕ್ ಅಲ್ಲಕ್ಕೆ ನಾರ್ಮಲೇ ಇದು. ನಾನು ನಾರ್ಮಲ್ ಹೆಂಗಿರುತ್ತೆ ಹಂಗೆ ರೆಡಿ ಆಗಿನಿ. ಫಟಾಫಟತೆ ಸ್ವಲ್ಪ ರೆಡಿ ಆಗಿನಿ. ಸ್ವಲ್ಪ ನಾಷ್ಟ ಅಂತ ಅಂದ್ರೆ ರೈಸ್ ತಿಂದು ಇವಾಗ ರೆಡಿ ಆಗಿನಿ. ಹೋಗೋದು ಈಗ ಹೋಗಿ ಒಂದಿಷ್ಟೇ ನಾವು ಸ್ವಲ್ಪ ಬಟ್ಟೆ ಗಿಟ್ಟು ತೊಗೊಂಡು ಸೀದಾ ಮತ್ತೆ ಮನೆಗೆ ಬರುವ. ಲೆಟ್ಸ್ ಗೋ ಗೈಸ್. ಇಷ್ಟು ಬೇಗ ಇದ್ದೀನಿ ಇವತ್ತು. ಸೂರ್ಯ ಮಾರಿ ಚಪ 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 ಹೊಡ್ಯಾಕತ್ತಾನ. ಇಷ್ಟು ದಿನ ಸೂರ್ಯ ಹೋಮಾಗೆ ನೋಡಿಲ್ಲ ನಿಜ ಹೇಳ್ತಾರೆ. ಅವು ಮುಳುಗೋ ಟೈಮಿಗೆ ಎದ್ದೇಳೋದು ಹಂಗೆ ಇವತ್ತು ಭಾಳ ಬೇಗ ಇದ್ದೀನಲ್ಲ, ಸ್ವಲ್ಪ ವಿಟಮಿನ್ ಡಿ ಇರುತ್ತೆ ತಗೋತೀನಿ. ಚಳಿ ಒಳಗಿಂತ ಬಿಸಿಲ ಒಂಥರ ಮಜಾ. ಮನೆಗೆ ಇರ್ಲಾಕ ಫಟಾಫಟ ಅಂತಲಕ್ಕೆ ಹೋಗ್ಯಾರೆ ಫಟಾಫಟ ಬಟ್ಟೆ ತೊಗೊಳಮಂತ. ಆಯ್ತು ಗೈಸ್, ಅಲ್ಲಿಂದ ಇವಾಗ ಒಂದು ಸ್ವಲ್ಪ ಮಾಲಿ ಬಂದು ಬಟ್ಟೆ ತೊಗೊಳಕಂತ ಹೇಳ್ಯಾರ. ಯಾಕಪ್ಪ ಅಂದ್ರೆ ಗಾಂಧಿ ಚೌಕ್ನಾಗ ಅಷ್ಟೊಂದು ಸರಿ ಸಿಗೋಲ್ಲ. ಇಲ್ಲಿ ಮಾಲ್ದಾಗ ಐತಲ್ಲ ನಮ್ಗೆ ಇಷ್ಟ ಆಗಿದ್ದು ಮತ್ತು ಮನ್ಸಿಗೆ ಬಂದಂಥ ವೆರೈಟಿ ಒಳಗೆ ಸಿಗ್ತಾವೆ. ಅದ್ರ ಸಲುವಾಗಿ ಅಂತ ಹೇಳಿದ್ರೆ ಮಾಲಿಗೆ ಬಂದಿದೆ. ಬಟ್ಟೆ ತೊಗೊಂಡಿನಿ. ಇವಾಗ ತೊಗೊಂಡು ಹೋಗುವ ಬನ್ನಿ. ಮತ್ತು ವಾಪಸ್ ಗಾಂಧಿ ಚೌಕ್ ಹೋಗ್ಬೇಕು. ಅಲ್ಲಿನ ಒಂದೆರಡು ಸಾಮಾನು ತೊಗೋಬೇಕು. ಅದಕ್ಕೆ ಗಾಂಧಿ ಚೌಕೆಲ್ಲ ತಿರುಗಾಡಿ ಸುತ್ತಾಡ್ಕೊಂಡು ಮತ್ತೆ ವಾಪಸ್ ಸಿಕ್ಕಿದ್ದೇನೆ. ಎಕ್ಸೋ ಫಟಾಫಟ ಅಂತೇಳಿ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಮತ್ತೆ ವಾಪಸ್ ಗಾಂಧಿ ಚೌಕ್ ಸಿಗ್ತೀನಿ. The unknown feels like home. With every step I'm finding a place I've never known. ಗೈಸ್, ಅಲ್ಲಿಂದ ಬಟ್ಟೆ ಎಲ್ಲ ತೊಗೊಂಡು ಗಾಂಧಿ ಚೌಕ್ ಬಂದಿದೆ. ಏನು ಹಿಡ್ಸೋದೇನಿಲ್ಲ. ಸ್ವಲ್ಪ ಇಲ್ಲೊಂದು ಸ್ವಲ್ಪ ಸಾಮಾನುಗಳು ತೊಗೊಳಾಯ್ತು. ತೊಗೊಂಡ್ಬಿಟ್ಟು ಎಲ್ಲ ಕಂಪ್ಲೀಟ್ ಆಯ್ತು ಇಲ್ಲಿಂದ. ಈಗ ಒಂದು ಸ್ವಲ್ಪ ಏನಾದರೂ ಊಟ ಮಾಡ್ಕೊಂಬಂತ ಊಟ ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ಬಂತ ಹಚ್ಕೋ ಫಟಾಫಟ ಮಾಡಿದೆ. ಸಿಕ್ಕಾಪಟ್ಟೆ ಹೈರಾಣ ಆಗುತ್ತೆ. ಈಗ ನಿಂತು ಕಾಲು ಬೇಡ. ಅದಕ್ಕೆಲ್ಲ ಕೆಲಸ ಮುಗಿತು. ಈಗ ಡೈರೆಕ್ಟ್ ಮನೆಗೆ ಸಿಗ್ತೀನಿ. ಅದು ಊಟ ಮಾಡ್ಬೇಕು ಫಸ್ಟ್. ಗೈಸ್, ಇಲ್ಲಿಂದ ಸೀದಾ ಒಂದು ಸ್ವಲ್ಪ ಊಟ ಮಾಡೋಕೆ ಬಂದೀನಿ. ಸ್ವಲ್ಪ ಚಿಕನ್ ಲಾಲಿಪಾಪ್ ತೊಗೊಂಡಿನಿ. ಆ್ಯಂಡ್ ಅದ್ರ ಜೊತೆ ಇಲ್ಲೊಂದಿಷ್ಟು ಚಿಕನ್ ಕೈಮಾ ಮತ್ತು ತಂದೂರಿ ತೊಗೊಂಡಿನಿ. ಏಕ್ ನಂಬರ. ಇವಾಗ ಅದನ್ನು ಸ್ವಲ್ಪ ಸೆಟ್ ಮಾಡ್ತೀನಿ. ಬನ್ನಿ ಊಟ ಮಾಡಿ ಸಿಗ್ತೀನಿ. A few moments later. ಗೈಸ್, ಅಲ್ಲಿಂದ ಸೀದಾ ಊಟ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದಿನಿ ಡೈರೆಕ್ಟ್. ಇವಾಗ ಏನಿಲ್ಲ, ಡ್ರೆಸ್ ಚೇಂಜ್ ಮಾಡ್ತೀನಿ. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲ್ಕೊತೀನಿ. ಮಲ್ಕೊಂಡು ಸೀದಾ ಆಯ್ತು ನೈಟ್ ಸಿಗ್ತೀನಿ ನಿಮಗೆ ಡೈರೆಕ್ಟ್. ಯಾಕಪ್ಪ ಅಂದ್ರೆ ಈಗ ಸಿಕ್ಕಾಪಟ್ಟೆ ನಿದ್ದೆ ಬರೋಕತ್ತ. ಅದಕ್ಕೆ ಮಲ್ಕೋತೀನಿ. ಮಲ್ಕೊಂಡು ನೈಟ್ ಸಿಗ್ತೀನಿ ಅಂತ ನಿಮಗೆ. ಓಕೆನಾ? ಬನ್ನಿ ಮತ್ತೆ ಸಿಗುವ ಆಮೇಲೆ. ಲೆಟ್ಸ್ ಗೋ ಗೈಸ್. ಬನ್ನಿ ಆಮೇಲೆ ಸಿಗ್ತೀನಿ ಅಂತ ನಿಮಗೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗತ್ತೆ. ಅದಕ್ಕೆ ಮಲ್ಕೊತೀನಿ. ಸಿಕ್ಕಾಡು ತಿರ್ಗಾಡ್ದಂಗೆ ಇದು ಕಂಡಾಬಿಟ್ಟು ಕಾಲು ಕೆಟ್ಟು ಭಾಳ ಬೇನಾಗತ್ತೆ. ಅದಕ್ಕೆ ಒಂದಿಷ್ಟು ಈಗ ರೆಸ್ಟ್ ಮಾಡಿದೆ ಅಂದ್ರೆ ಮತ್ತೆ ವಾಪಸ್ ಸಂಜೆ ಮಾಡಿ ನನಗೆ ಸ್ಟೇಬಲ್ ಆಗಿಬಿಡ್ತೀನಿ. ಫುಲ್ಲು ಸ್ಟೇಬಲ್ ಆಗಿಬಿಡ್ತದೆ. ಅದಕ್ಕೆ ಲೆಟ್ಸ್ ಗೋ ಗೈಸ್. ಪಟಪಟ ಅಂತ ನಮ್ಮ ಸ್ವೀಟಿ ಕೂಡ ಹಾಲು ಕುಡಿಯತ್ತಾಳೆ. ಬರೋಣ ಹಾಲು ಹಾಕಿನಿ. ಹೋಗುವಾಗ ಹಾಕಿದೆ ಆ್ಯಂಡ್ ಬರೋಣ ಕೂಡ ಹಾಕಿನಿ. ಹಾಲು ಕುಡಿಯತ್ತಾಳೆ. ಈಗ ಐತಲ್ಲ ನಾವು ಊಟ ಅಂತ ಆಗ್ಯದ
ಮಲ್ಕೊಂಬಿಡೋದಷ್ಟೇ ಗೈಸ್. ಅಲ್ಲಿಂದ ನಾನು ಬಂದು ಮಲ್ಕೊಂಡವ ಎದ್ದಿದ್ದು 9:30 ಯಾವಾಗ ಬಂದದ್ದು. ಇವಾಗ ಕಾಲ ಸಿಕ್ಕಾಪಟ್ಟೆ ಹರಿಲ ಅದ್ರ ಸಲ ತಲೆಕೆರೆ ನಿಂದ್ರಾಕು ಆಗಲ್ಲ ನಿಜ ಹೇಳ್ಬೇಕಂದ್ರೆ. ಅದಕ್ಕೆ ಈ ಫಟಾಕ್ಸ್ ಒಂದಿಷ್ಟು ಹಾಲ ಬ್ರೆಡ್ ತೊಗೊಂಬಂದಿನಿ. ನೈಟ್ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಯಾಕಪ್ಪ ಅಂದ್ರೆ ಅಲ್ಲಿ ಊಟ ಮಾಡಿದ್ದು ಫುಲ್ ಹೆವಿ ಆಗ್ಯದ. ಆ್ಯಂಡ್ ಆಮೇಲೆ ಹಸುವಾಗುತ್ತೆ ನನಗೆ ಗೊತ್ತು. ಅದ್ರ ಸಲ ತಲೆಕೆ ಸ್ವಲ್ಪ ಚಹಾ ಮಾಡ್ಕೊಂಡು ಇಟ್ಕೋತೀನಿ. ಚಹಾ ಮತ್ತು ಬ್ರೆಡ್ ಅದನ್ನು ತಿನ್ನಕ್ಕೆ ಬರ್ತದೆ ಹಸುವಾದಾಗ ನೈಟ. ಅದಕ್ಕೆ ಗೈಸ್ ಸಿಕ್ಕಾಪಟ್ಟೆ ಕಾಲ ಇದೆ, ಅದೊಂದು ಸ್ವಲ್ಪ ಚಹಾ ಮಾಡ್ಕೋತೀನಿ. ಚಹಾ ಬ್ರೆಡ್ ತಿಂದು ಒಂದು ಟ್ಯಾಬ್ಲೆಟ್ ತೊಗೋತೀನಿ. ಕಾಲಿನ ಕಾಲಕ್ಕೆ ಸಾಕಾಗಿ ಮಿಕ್ಕಿ ಕಂಡಾಡಿ ಆಗೋದು. ಭಾಳ ದಿನ ಆಯ್ತಲ್ಲ, ಇಷ್ಟು ನಡೆದೇ ಇರಲಿಲ್ಲ. ಇಟ್ಟು ಹಿಂಗೆ ತಿರುಗಾಡಿ ಮಾಡಿ ನಡೆದಿರಲಿಲ್ಲ. ಆಫ್ಟರ್ ಲಾಂಗ್ ಟೈಮ್ ಅಂದ್ರೆ ಬರೇ ಮಲ್ಕೋತಿದ್ದೆ. ಆ್ಯಂಡ್ ಬರೇ ಗಾಡಿ ಮೇಲೆ ತಿರುಗಿದ್ದೀನಲ್ಲ. ಇವತ್ತು ಸ್ವಲ್ಪ ಭಾಳ ತಿರುಗಿದೆ. ಗಾಂಧಿ ಚೌಕಿಂದ ಎಲ್ಲೆಲ್ಲೂ ಥರ ನಡ್ಕೋತೀವಿ ಸುಮ್ಮ ಭಾಳ ದಿನ ಆಗಿತ್ತು. ಸ್ವಲ್ಪ ತಿರುಗಾಡಿದೆ. ಅದು ಈ ಪರಿ ಎಫೆಕ್ಟ್ ಕೊಡ್ತದೆ ನಾನು ಅಂದ್ಕೊಂಡಿರಲಿಲ್ಲ. ಕಿತ್ತಿ ಒಳಗೆ ಗೈಸ್ ಕಾಲ ಅದು ನಿಂದ್ರಕ್ಕಾಗಲೈತಿ. ಈಗ ಲೆಟ್ಸ್ ಗೋ ಫಟಾಫಟ ಚಹಾ ಮಾಡ್ಕೊಂಡು ಸಿಗ್ತೀನಿ ನಿಮ್ಗೆ. ಗೈಸ್ 1 ನಂಬರ್ ಅವಲ್ಲ ಚಹಾ ಮಾಡ್ಕೊಂಡೀನಿ. ನೋಡ್ರಿ ಇಲ್ಲಿ ಚಾಯ್ ನೋಡ್ರಿ ಗೈಸ್, 1 ನಂಬರ್ ಅವಲ್ಲ ಚಾಯ್ ಆಗ್ಯದ. ಇವಾಗ ಚಹಾ ಮತ್ತು ಬ್ರೆಡ್ ತಿನ್ನುವ. ನಮ್ಮ ಸ್ವೀಟಿ ಕಾಡಕತ್ತಾಳ ನನಗಿಷ್ಟು ಕೊಡು ಅಂತ ಹೇಳಿದರೆ ಕೊಟ್ರೆ ತಿನ್ನಲ್ಲ. ಫುಡ್ ತಂದಾಕ್ರು ತಿಂದಿಲಿಕ್ಕೆ ಅಂತ ಸುಂದರ ಇದ್ದಾಳ. ಬರೀ ಹಾಲು ಕುಡಿತೀನಿ ಅಂತಾಳ. ಹಾಲೊಳಗೆ ಬಿಸ್ಕಿಟ್ಸ್ ಕಲಿಸಿದ್ರು ತಿನ್ನಲ್ಲ ಅಂತ. ಜಸ್ಟ್ ಹಾಲು ಬೇಕಂತ ಈಗ ಸುಂದರಿಗೆ. ಇಂಥ ಸುಂದರಿ ಅದಾಳ ಅದಕ್ಕೆ ನಮ್ಮ ಸುಂದರಿ. ಅದಕ್ಕೆ ಫಟಾಫಟ ಅಂತೇಳಿ ನಾವು ಚಹಾ ಮತ್ತು ಬ್ರೆಡ್ ಬನ್ನಿ ಫಟಾಫಟಕ್ಕೆ ತಿನ್ನವ. ಹಸುವಾಗ್ಯದ ಅದಕ್ಕೆ, ಇವಾಗ ಹಸುವಾಗ್ಯದ ಅದಕ್ಕೆ. ಲೆಟ್ಸ್ ಗೋ ಫಟಾಕ್ಸಿ ತಿಂದು ಮಾಡಿ ಸಿಗ್ತೀನಿ ನಿಮಗೆ. ಬನ್ನಿ ಸ್ವಲ್ಪ ತಿನ್ನುವ. 1 ನಂಬರ್ ಅಲ್ಲ ಬ್ರೆಡ್ ಅಂದರೆ ಬ್ರೆಡ್ಡೆ, ಅದಕ್ಕೆ ನಾ ಇಟ್ಟಿನಿ ಹೆಸರು 1 ನಂಬರ್ ಅಲ್ಲ ಬ್ರೆಡ್. ಹಸುವಾಗ್ಯದ ಮಸ್ತ್ ಬ್ರೆಡ್ ತಿಂತೀನಿ. ಬ್ರೆಡ್ ತಿಂದ್ಬಿಟ್ಟು ಸಿಗ್ತೀನಿ ನಿಮ್ಗೆ ಚಾಯ್ ಬ್ರೆಡ್. ಮತ್ತು ವಿಡಿಯೋ ಎಡಿಟ್ ಮಾಡಿ ಸ್ಟಾರ್ಟ್ ಮಾಡೋವು. ಗೈಸ್ ಸೀಸ್ತ ತಿಂದು ಇವಾಗ ಸ್ವಲ್ಪ ಕುಂತೀನಿ. ಇವಾಗ ಸ್ಟಾರ್ಟ್ ಮಾಡಬೇಕು ನಮ್ಮ ವಿಡಿಯೋ ಎಡಿಟಿಂಗ್. ಅದು ನಮ್ಮ ವರ್ಕ್ ಇರ್ತದಲ್ಲ, ನಮ್ಮ ಕೆಲಸಗಳಿರೋ ಸ್ಟಾರ್ಟ್ ಆಗವೆ ನೈಟ. ಸೊ ಇವಾಗಿಂದ ಸ್ಟಾರ್ಟ್ ಮಾಡಿದೆ ಅಂದ್ರೆ ಫಟಾಫಟ್ ಅಂತೇಳಿ ನಾನು ಕೆಲಸ ಶುರು ಮಾಡಿಬಿಡ್ತೀನಿ. ಅದಕ್ಕೂ ಕೆಲಸದಾಗ ಅಡಚಣೆ ಹಾಕ್ಲಕ್ಕ ನಮ್ಮ ಸುಂದರಿ ರೆಡಿ ಅದಾಳ. ಸ್ವೀಟಿ ರೆಡಿ ಅದಾಳಕಿ. ಸೊ ಬನ್ನಿ ಇವಾಗ ಫಟಾಫಟ್ ಅಂತೇಳಿಕೆರೆ ವಿಡಿಯೋ ಎಡಿಟ್ ಮಾಡುವ. ರಾತ್ರಿ ಇವಾಗ ಪೂರ ಏನಂದ್ರೆ 3-3:30 ಎಲ್ಲ ಬಂದ ಟೈಮ. ನಿಜ ಹೇಳ್ಬೇಕಂದ್ರೆ ಟೈಮ್ ತೋರಿಸ್ಬೇಕಂದ್ರೆ ನಿಮಗೆ ತೋರಿಸಿ ಗಾಬರಿ ಆಯ್ತೀರಿ ನೀವು. ಅದಕ್ಕೆ ತೋರಿಸಲ್ಲ ನಾನು. ಟೈಮ್ ನೋಡ್ರಿ 4 ಗಂಟೆ ಎಲ್ಲ ಬಂದು 4:15 ಎಲ್ಲ ಬಂದ ಟೈಮ. ಇನ್ನೂ ನಿದ್ದೆ ಬಂದಿಲ್ಲ ನಮ್ಗೆ. ಒಂದು ಚೂರು ನಿದ್ದೆ ಬರಾಗಲಿಗ್ಯದ. ನಿಜ ಹೇಳ್ಬೇಕು, ಒಂದು ಚೂರು ನಿದ್ದೆ ಬರ ನೈಟ್ ಯಾಕೋ ನಿದ್ದೆ ಉಲ್ಟಾ ಹೊಡೆದ್ಬಿಟ್ಟದ. ಸೈಕಲ್ ಉಲ್ಟಾ ಹೊಡೆದ್ಬಿಟ್ಟದ. ಅದಕ್ಕೈತಲ್ಲ ಮುಂಜಾನೆ 6 ಗಂಟೆಗೆ 7 ಗಂಟೆಗೆ ನಿದ್ದೆ ಬರ್ತದೆ. ಮತ್ತು ಆಫೀಸ್ ನಮಗೆ ಚಂತನ ವರ್ಕ್ ಇದ್ದೆ. ಮುಂಜಾನೆ ಬೆಳಗ್ಗೆ ಅವರು ಕಾಲ್ ಮಾಡೋರು ಅಲ್ಲಿ ಬಾ ಅಂತ ಕರೆಯವರು. ನಿದ್ದೆ ಕರೆಕ್ಟ್ ಆಗಲಿಗದ. ಆ ಟಾನಿಕ್ ಕುಡ್ದಂದ್ರೆ ಮನುಷ್ಯ ಫುಲ್ ಗಡ ಮಾಡಿಬಿಡ್ತದೆ. ಮನುಷ್ಯ ಪೂರ ಹೆವಿ ಆಗಿಬಿಡ್ತದೆ ಟಾನಿಕ್. ಸೊ ಹಂಗಾಗಿ ಟಾನಿಕ್ ಕುಡಿಯಲ್ಲ ನಾನು. ಅದು ಟಾನಿಕ್ ತಂದೂ ಕುಡಿಯಲ್ಲ ನಾವು. ನೀವು ಹೇಳ್ರಿ ನೋಡೋದು ಅದು ಟಾನಿಕ್ ಕುಡಿದ್ರೆ ಸ್ವಲ್ಪ ನಿದ್ದೆ ಸ್ವಲ್ಪ ಚೇಂಜ್ ಮಾಡ್ಕೊಂಬಂತ. ವಿಡಿಯೋ ಎಡಿಟಿಂಗ್ ಐತೆಲ್ಲ ಬೆಳಗ್ಗೆ ಹಾಕೊಳ್ಳೋಮಂತ ಸ್ವಲ್ಪ, ಯಾಕಂದ್ರೆ ಟೈಮಿಂಗ್ ಚೇಂಜ್ ಮಾಡೋಮಂತ. ನಿದ್ದೆ ಸಲುವಾಗಿ ಚೇಂಜ್ ಮಾಡ್ಬೇಕಾಗ್ತದೆ. ಇಲ್ಲಾಂದ್ರೆ ನಮ್ಮದು ಸುಮ್ಮನೆ ಹೆಲ್ತ್ ಪ್ರಾಬ್ಲಮ್ ಬರ್ಬೋದು. ಸುಮ್ಮನೆ ಹೇಳೋಕ್ಕಲ್ಲ. ಯಾಕಪ್ಪ ಅಂದ್ರೆ ನಿದ್ದೆ ಕರೆಕ್ಟ್ ಇರ್ತೈತಿಗೋ ಮನುಷ್ಯಗೆ ಏನೂ ಆಗೋಲ್ಲ. ನಿದ್ದೆ ಕರೆಕ್ಟ್ ಇರಲಿತ್ತಿಗೋ ಮನುಷ್ಯಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀನು ಎಲ್ಲರೂ ಏನಂತದ ನೀನು ಏನಂತದ. ಓಕೆ ಗಾಯ್ಸ್, ಉದ್ರಿ ಮಾತಾಡೋಕೆ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಫಟಾಫಟ ತಳಕ್ಕೆ ನೋಡಿರಲಿ ಇವತ್ತಿನ ದಿನ ಏನಾಯ್ತು ಏನಿಲ್ಲ ಅನ್ನೋದು ಅಷ್ಟೇ. ಮತ್ತೆ ಜಾಸ್ತಿ ಹೇಳಲ್ಲ. ಮತ್ತು ನಾಳೆ ವಿಡಿಯೋ ಸಿಗುತ್ತಿರುತ್ತೆ, ನೋಡ್ತಿರುತ್ತೆ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಅನ್ಕೊತೀನಿ. ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ವಿಡಿಯೋ ಸಿಗೋವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.